ಮದ್ವೆಯಲ್ಲಿ ನಮಗ್ ಸಾಕ್ಷಿಯಾದೆ. ದೊಡ್ಡ ಮನ್ಸಿಂದ ನಮ್ಮನ್ನ ಅರ್ಥ ಮಾಡ್ಕೊಂಡೆ. ಯಾವ ಸ್ವಾರ್ಥನೂ ಇಲ್ದೆ ನೀನ್ ಬಳೆ ಕೊಟ್ಟೆ. ನಮಗ್ ಒಳ್ಳೇದೇ ಬಯಸೋ ನಿನ್ನ ಆಶೀರ್ವಾದನೇ ನಮ್ ಭವಿಷ್ಯಕ್ಕೆ ಬಲ. ನಿಮ್ ಬಗ್ಗೆ ಯೋಚನೆ ಮಾಡೋದು ಒಳ್ಳೆತನ ಅಲ್ಲಮ್ಮ, ಅದ್ ನನ್ ಕರ್ತವ್ಯ. ಇವತ್ತಿಂದ ಯಾವ ಕಷ್ಟಗಳು ಇಲ್ದೆ ನೀವಿಬ್ರು ತುಂಬಾ ಸಂತೋಷವಾಗಿರ್ಬೇಕು. ಯಾವಾಗ ಏನ್ ಸಮಸ್ಯೆ ಬಂದ್ರು ನಾನಿದ್ದೀನಿ ಅನ್ನೋದನ್ನ ಮರ್ತು ಹೋಗ್ಬೇಡಿ. ಸರಿನಮ್ಮ, ನಾನು ಹೊರಡ್ತೀನಿ. ಇಲ್ದಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ನವ್ಯಮ್ಮನ್ ಚೆನ್ನಾಗಿ ನೋಡ್ಕೋ ಚಕ್ರಿ. ಸರಿ ವಾಣಿ. ಹುಷಾರು ನವ್ಯಮ್ಮ. ನಮಗೋಸ್ಕರ ಇಷ್ಟು ಯೋಚನೆ ಮಾಡೋ ಸರ್ಸುಗೆ ನಮ್ಮಿಂದ ಯಾವ ಪ್ರಾಬ್ಲಮ್ಮು ಆಗದೆ ಹಾಗೆ ನೀನೇ ನೋಡ್ಕೋದೇವ್ರೆ. ಆಂಟಿ, ಎನಿಥಿಂಗ್ ಸೀರಿಯಸ್? ಯಾಕೆ ಎಲ್ರೂ ಹೀಗಿದ್ದೀರಾ? ಏನಾಯ್ತು ರಾಹುಲ್? ಯಾಕೆ ಅರ್ಜೆಂಟಾಗಿ ಫೋನ್ ಮಾಡಿ ಬರೋದಕ್ಕೆ ಹೇಳಿದೆ? ಅಗ್ರಿಮೆಂಟ್ ಬಗ್ಗೆ ಮಾತಾಡೋಕೆ ಫೋನ್ ಮಾಡಿದ್ದು. ಅಗ್ರಿಮೆಂಟಾ? ಯಾವ ಅಗ್ರಿಮೆಂಟ್? ಅದನ್ನ ಕೇಳಬೇಕಾಗಿರೋದು ನನ್ನನ್ನಲ್ಲ, ನವ್ಯನ್ಗೆ ಫೋರ್ಸ್ ಮಾಡಿ ಸೈನ್ ಹಾಕಿಸ್ಕೊಂಡಿರೋ ನಿಮ್ಮ ಅಣ್ಣನ ಹತ್ರ. ಜೀವನ ಪೂರ್ತಿ ಜೊತೆಯಾಗಿರ್ಲಿ ಅಂತ 3 ಗಂಟು 7 ಹೆಜ್ಜೆ ಇಟ್ಟು ಬೆಸೆಯೋ ಬಂಧಕ್ಕೆ 6 ತಿಂಗಳಿನ ಬೆಲೆ ಕಟ್ಟೋದಕ್ಕೆ ನೀನ್ ಯಾರು? ಬೆಲೆನೇ ಗೊತ್ತಿಲ್ದಿರೋ ಮನುಷ್ಯನ್ನ ವಿವರಣೆ ಕೇಳ್ತಿದ್ರಲ್ಲ ಡ್ಯಾಡ್. ಅಭಿ, ಹೀಗೆ ಸೈಲೆಂಟ್ ಆಗಿರೋದಲ್ಲ, ಅಲ್ಲಿ ಏನ್ ನಡೀತು ಅನ್ನೋದನ್ನ ಹೇಳು. ನೀವೆಲ್ಲ ಏನು ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆದರೆ ಅಲ್ವಾ ಆಂಟಿ ನಾನೇನಾದರೂ ಹೇಳೋದಕ್ಕೆ? ಮದುವೆ ಆದ 6 ತಿಂಗಳಾದ್ಮೇಲೆ ನವ್ಯಗೆ ಡಿವೋರ್ಸ್ ಕೊಟ್ರೆ ಲೀಗಲ್ ಆಗಿ ಯಾವ ಪ್ರಾಬ್ಲಮ್ ಬರಬಾರ್ದು ಅಂತ ನೀನ್ ನವ್ಯ ಹತ್ರ ಸೈನ್ ಹಾಕಿಸ್ಕೊಂಡಿದ್ಯೋ ಇಲ್ವೋ? ಅಭಿ, ಅವ್ರು ಏನ್ ಕೇಳ್ತಿದ್ದಾರೆ ಅಂತ ನಿಂಗೆ ಅರ್ಥ ಆಗ್ತಿಲ್ವಾ? ಸೈನ್ ಹಾಕಿಸ್ಕೊಂಡ್ಯಾ ಅಥವಾ ಇಲ್ವಾ? ಹೌದು, ನವೀನ್ ಹತ್ರ ಸೈನ್ ಮಾಡಿಸ್ಕೊಂಡಿದ್ದೆ. ಆದರೆ ನೀವು ಅಂದ್ಕೊಂಡಿರೋ ಹಾಗೆ ಅಗ್ರಿಮೆಂಟ್ ಮೇಲಲ್ಲ, ವೀಸಾ ಡಾಕ್ಯುಮೆಂಟ್ ಮೇಲೆ. ಏನ್ ಪೇಪರ್ಸ್ ಅದು? ಅದು ವೀಸಾ ಪ್ರೊಸೆಸ್ಗೋಸ್ಕರ ಡಾಕ್ಯುಮೆಂಟ್ಸ್ ಮ್ಯಾಮ್. ಮದುವೆ ಆದಮೇಲೆ ಇಮಿಡಿಯೇಟಾಗಿ US ಹೋಗಬೇಕು. ಆಮೇಲೆ ಟೈಮ್ ಇರೋದಿಲ್ಲ ಅಂತ ಅವಳ ಹತ್ರ ಮೆಹಂದಿ ದಿನ ನಾನೇ ಸೈನ್ ಮಾಡಿಸ್ಕೊಂಡೆ. ನೀನು ಹೇಳ್ತಿರೋದೆಲ್ಲ ನಿಜನೇನಾ? ಯಾಕಂಟಿ ಹಾಗೆ ಕೇಳ್ತಿದ್ದೀರಾ? ಇದ್ರಲ್ಲಿ ಸುಳ್ಳು ಹೇಳೋಕ್ಕೇನಿದೆ? ಇಷ್ಟಕ್ಕೂ ಮದುವೆಗೆ ಮುಂಚೆನೇ ಡಿವೋರ್ಸ್ ಅಥವಾ ಲೀಗಲ್ ಅಗ್ರಿಮೆಂಟ್ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾನೇ ನವೀನ ಬಲವಂತವಾಗೋ ಇಷ್ಟ ಇಲ್ದೇನೋ ಮದುವೆ ಆಗ್ತಿಲ್ವಲ್ಲ. ಕೇವಲ ನಿಮ್ಮ ಮೇಲಿರೋ ಗೌರವದಿಂದ ನನ್ನ ತಂಗಿ ಲೈಫ್ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಲಿ ಹ್ಯಾಪಿಯಾಗಿರಲಿ ಅನ್ನೋ ಏಮಿಂದ ಈ ಮದುವೆಗೆ ನಾನು ಒಪ್ಕೊಂಡಿದ್ದು. ಅದು ನಿಮಗೂ ಕೂಡ ಗೊತ್ತು. ಅಂಥದ್ರಲ್ಲಿ ನೀವು ಹೀಗೆ ಈ ವಿಷಯ ನಿಮಗೆ ಯಾರು ಹೇಳಿದ ಆಂಟಿ? ರಾಹುಲ? ರಾಹುಲ್, ನಿಂಗೆ ಗೊತ್ತಾಯ್ತು? ನವ್ಯ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡ್ತಿರೋದನ್ನ ಚಕ್ರಿ ನೋಡಿ ವಾಣಿಗೆ ಹೇಳಿದಾನೆ. ಮದುವೆ ದಿನ ಅಭಿ ಹತ್ರ ಡಾಕ್ಯುಮೆಂಟ್ ಬಗ್ಗೆ ಕೇಳಿದಕ್ಕೆ ನಿಮ್ಮ ಅಣ್ಣ ರೂಡಾಗಿ ಬಿಹೇವ್ ಮಾಡ್ದ ಅಂತ ವಾಣಿ ಹೇಳಿದ್ಲು. ಓ ಗಾಡ್, ನಾನು ರೂಡಾಗಿ ಬಿಹೇವ್ ಮಾಡ್ದನ? ಅದು ಒಬ್ಬ ಹುಡುಗಿ ಜೊತೆ? ನೋ ವೇ. ಈ
ಮನೇಲಿ ಎಲ್ರೂ ಅವಳನ್ನ ಬ್ಲೈಂಡ್ ಆಗಿ ಫಾಲೋ ಮಾಡ್ತಿದ್ದೀರಾ ಅಂತ ಗೊತ್ತು. ನಮ್ಮ ಅಣ್ಣನ ಬಗ್ಗೆ ಎಲ್ಲ ನಿಮಗ್ ಗೊತ್ತಿದ್ರು ನೀವ್ ಹೇಗ್ ನಂಬಿದ್ರಿ ಆಂಟಿ? ಇಲ್ಲಿ ಬಂದಿರೋ ಸಮಸ್ಯೆ ನಂಬಿಕೆ ವಿಚಾರದಲ್ಲ, ನಿಜದ ವಿಚಾರದಲ್ಲಿ. ನಾವ್ ಹೇಳೋದಲ್ಲ ಆಂಟಿ, ನಿಮ್ಮೆಲ್ರನ್ನೂ ನಂಬಿಸಿರೋ ಆ ವಾಣಿ ಹತ್ರನೇ ಹೇಳಿಸ್ತೀನಿ. ಎಲ್ಲಿದ್ದಾಳವಳು? ವಾಣಿ, ವಾಣಿ, ವಾಣಿ! ಓ ಗಾಡ್, ಟಾಪಿಕ್ ಸರ್ಸು ಕಡೆನೇ ಟರ್ನ್ ಆಗೋಯ್ತಲ್ಲ. ಎಲ್ಲಿ ಅವಳು? ಎಲ್ಲಿದ್ದೆ ಎಷ್ಟೊತ್ತು? ಔಟ್ ಹೌಸಲ್ಲಿ ಪ್ರೀತಿ ಅವರೇ. ಇಲ್ಲಿ ನಿನಗಿಷ್ಟ ಬಂದ ಹಾಗೆ ರೂಮರ್ಸ್ ಕ್ರಿಯೇಟ್ ಮಾಡಿ ನೀನ್ ಮಾತ್ರ ಔಟ್ ಹೌಸಲ್ಲಿ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡ್ತಿದ್ಯಾ? ನಮ್ಮಣ್ಣನ ಬಗ್ಗೆ ರಾಹುಲ್ ಹತ್ರ ಏನೇನ್ ಹೇಳಿದ್ಯಾ? ಅದು ಪ್ರೀತಿಯವರೇ 6 ತಿಂಗಳಾದ್ಮೇಲೆ ದೂರ ಆಗೋಣ ಅಂತ ನವ್ಯಮ್ಮನ ಹತ್ರ ಸಹಿ ಹಾಕಿಸ್ಕೊಂಡಿದ್ರು. ಆ ಡಾಕ್ಯುಮೆಂಟ್ನ ನೀನು ಓದಿದ್ಯಾ? ಅಟ್ಲೀಸ್ಟ್ ನೋಡಿದ್ಯಾ? ಇಲ್ಲ ಅಣ್ಣ, ಚಕ್ರಿ ಓದಿದ್ದೀನಿ ಅಂತ ಹೇಳ್ದ. ಅವನೇನು ಸತ್ಯ ಹರಿಶ್ಚಂದ್ರನ? ಅವನು ಹೇಳಿದ ಕೂಡಲೇ ನಿಜ ಆಗೋದಕ್ಕೆ ಯಾಕೆಲ್ಲರೂ ತಲೆ ಕೆಡಿಸ್ತಾ ಇದೆಯಾ? ಹರಿಶ್ಚಂದ್ರ ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ಹೀಗೆ ವಾದಿಸೋದು, ಪ್ರಶ್ನೆ ಮಾಡೋದಲ್ಲ. ನವ್ಯ ಇಲ್ಲಿಗೆ ಬರಬೇಕು, ನಿಜ ಏನು ಅಂತ ಹೇಳ್ಬೇಕು. ತೇಜ, ನವ್ಯ ಎಲ್ಲಿದ್ರು ಸರಿ, ಕರ್ಕೊಂಡ್ ಬಾ. ಹೋಗು. ಓಕೆ ಡ್ಯಾಡ್. ನಿಲ್ಲು ತೇಜ. ನೀನು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ನನ್ನನ್ನ ಬೇಡ ಅಂತ ನನ್ನ ಮನೆ ಮರ್ಯಾದೆನ ಹಾಳು ಮಾಡಿ ಹೋದವಳನ್ನ ಮತ್ತೆ ಕರ್ಕೊಂಡು ಬರೋ ಅವಶ್ಯಕತೆ ಏನಿದೆ? ನೋ. ನವ್ಯ ಬರ್ದೇ ಇದ್ರೆ ನಿಜ ಹೇಗ್ ಗೊತ್ತಾಗತ್ತೆ? ಅವಳು ಇಲ್ಲಿಗೆ ಬರೋದು ನಡೆದಿದ್ದನ್ನ ಹೇಳೋಕೆ ಹೊರತು ಅವಳಿಗೆ ಇಷ್ಟ ಇಲ್ದಿದ್ರು ಕೂಡ ಈ ಮನೇಲಿರೋದಕ್ಕಲ್ಲ. ಕ್ಷಮಿಸೋದಕ್ಕಾಗದೇ ಇರೋಂಥ ತಪ್ಪು ಮಾಡಿದಾಳೆ. ಮಾಡಿರೋ ತಪ್ಪನ್ನ ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಹೊರತು ನಿಜನೇ ಹೇಳ್ತಿದ್ದಾಳೆ ಅಂತ ಅವಳನ್ನ ಹೇಗ್ ನಂಬೋದು? ಹಾಗೆ ಯೋಚನೆ ಮಾಡೋಳೆ ಆಗಿದ್ರೆ ಗುಡಿಯಲ್ಲಿ ಕಾಣಿಸ್ಕೊಳ್ದೆ ಹೊರಟು ಹೋಗ್ತಾ ಇದ್ಲು. ಖಂಡಿತವಾಗ್ಲೂ ನೇರವಾಗಿ ಮನೆಗೆ ಬರ್ತಾನೆ ಇರಲಿಲ್ಲ. ಏನ್ ನಡೀತು ಅಂತ ತಿಳ್ಕೊಳ್ಳೋಕೆ ಅಭಿನ ಮನೆಗೆ ಕರ್ಸಿದಿರಲ್ಲ. ಮತ್ತೆ ಏನಾಯ್ತು ಅಂತ ಹೇಳೋ ಅವಕಾಶ ಮನೆಗೆ ಬಂದಿದ್ ನವ್ಯಾಗ ಯಾಕೆ ಕೊಡ್ಲಿಲ್ಲ? ಕೇಳೋ ಪ್ರಯತ್ನನೂ ಯಾಕೆ ಮಾಡ್ಲಿಲ್ಲ ಅಂತ. ಮೋಸ ಮಾಡ್ದಂಥವ್ರಿಗೆ, ನಂಬಿಕೆ ದ್ರೋಹನ ಮಾಡ್ದಂಥವ್ರಿಗೆ ಸಮಜಾಯಿಷನೆ ಹೇಳೋಂಥ ಅವಶ್ಯಕತೆ ಇರೋದಿಲ್ಲ. ಅದನ್ನ ಕೇಳೋ ಕರ್ಮ ಕೂಡ ನನಗಿಲ್ಲ. ಆಂಟಿ, ಇದೆಲ್ಲ ಆ ಚಕ್ರಿ ಅನ್ನೋನು ನವ್ಯನ ಮದುವೆ ಮಾಡ್ಕೊಳ್ಳೋಕೆ ಆಡಿರೋಂಥ ಗೇಮ್. ಅದಕ್ಕೆ ಈ ಹುಡುಗಿ ಸಹಾಯ ತಗೊಂಡೋ ಅಥವಾ ಇವಳೇ ಅವರಿಬ್ರಿಗೂ ಹೆಲ್ಪ್ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಸೇರಿ ನನ್ನ ಲೈಫ್ನ ಸ್ಪಾಯ್ಲ್ ಮಾಡ್ಬಿಡ್ರಿ. ನೋಡಭಿ, ನಡೆದಿದ್ದು ತಪ್ಪೋ ಸರಿನೋ ನಮ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನಿನ್ ವಿಷಯದಲ್ಲಿ ನೀನು ಎಷ್ಟಾದ್ರೂ ಸಮರ್ಥನೆ ಮಾಡ್ಕೋ. ಆದ್ರೆ ಈ ಮನೆ ವಿಷಯದಲ್ಲಿ ದಿನ ಯೋಚನೆ ಮಾಡೋ ಅವಳ ಬಗ್ಗೆ ತಪ್ಪು ಅನ್ನೋದು ನಿನ್ ಮಾತಲ್ಲಿ ಮಾತ್ರ ಅಲ್ಲ, ನಿನ್ ಯೋಚನೆಯಲ್ಲಿ ಕೂಡ ಇರಬಾರ್ದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಬಿಡಿ. ವೆರಿ ನೈಸ್. ಆಂಟಿ, ಕೇವಲ ನಿಮ್ಮ ಮಾತಿಗೆ ವ್ಯಾಲ್ಯೂ ಕೊಟ್ಟು ನಾನು ಮಾಡ್ತಿರೋ ಪ್ರಾಜೆಕ್ಟ್ನ ಅರ್ಧಕ್ಕೆ ನಿಲ್ಲಿಸಿ ನಿಮ್ಮ ಮಗಳು ನವೀನ ಮದುವೆ ಆಗೋದಕ್ಕೆ ರೆಡಿ ಆದೆ. ಕೊನೆಗೆ ನನಗೇನು ಉಳಿತು ಹೇಳಿ? ಮದುವೆ ಕ್ಯಾನ್ಸಲ್ ಆಗಿರೋ ಫೂಲ್ ಆಗ್ಬಿಟ್ಟೆ. ಮನೆ ಕೆಲಸಗಳ ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ. ಇದಕ್ಕಿಂತ ದೊಡ್ಡ ಅವಮಾನ ನನ್ನ ಲೈಫಲ್ಲೇ ಆಗಿಲ್ಲ. ತುಂಬ ಥ್ಯಾಂಕ್ಸ್ ಆಂಟಿ. ಲೆಟ್ಸ್ ಗೋ ಪ್ರೀತಿ. ಅಭಿ, ಎಲ್ಲ ನಿನ್ನಿಂದಾನೆ. ನಾ
ನಾನು ಇಂಡಿಯಾಗ್ ಬಂದಾಗಿಂದ ನೋಡ್ತಿದ್ದೀನಿ. ಪ್ರತಿದಿನ ಯಾವ್ದಾದ್ರೂ ಒಂದ್ ರೀತಿಲಿ ನನ್ನ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಾ. ಅದ್ ಸಾಲ್ದು ಅಂತ ಈಗ ನನ್ನ ಅಣ್ಣನ್ನು ಟಾರ್ಗೆಟ್ ಮಾಡ್ತಿದ್ಯಾ. ಛೀ, ನಿನ್ ಮುಖ ನೋಡಕ್ಕೂ ನನಗೆ ಇರಿಟೇಟ್ ಆಗ್ತಿದೆ. ಬುದ್ಧಿ ಇಲ್ವಾ ನಿನ್ಗೆ? ನಿನಗೆ ಎಷ್ಟು ಸಾರಿ ಹೇಳ್ಬೇಕು? ಈ ಮನೇಲಿ ಶಿಸ್ತಿನಿಂದ ಇರೋದಕ್ಕೆ ಬರೋದಿಲ್ವಾ ನಿನ್ಗೆ? ಅಥವಾ ಹೇಗಿದ್ರೂ ನಡೆಯುತ್ತೆ ಅನ್ನೋ ಪೊಗರ? ನಿಜ ಏನು ಅಂತ ತಿಳ್ಕೊಳ್ದೆ ನೀನು ಮಾಡಿದ ಈ ಕೆಲಸದಿಂದ ಅಭಿ ಪ್ರೀತಿ ಎಷ್ಟು ಹರ್ಟ್ ಆದ್ರೂ ಅಂತ ನೋಡಿದ್ಯಾ? ಹೇಳು. ಕೊನೆ ಪಕ್ಷ ಈಗ್ಲಾದ್ರೂ ಬುದ್ಧಿ ಕಲ್ತ್ಕೋ. ನಾನು ಹೆತ್ತ ಮಗಳಿಂದ ನನಗಾಗಿರೋ ತಲೆನೋವೇ ನನಗೆ ಸಾಕು. ಇನ್ನು ಯಾವ ತಲೆನೋವು ನನಗೆ ಬೇಡ. ನಿನ್ನವರೆಗೂ ಯಾವುದಾದ್ರೂ ವಿಚಾರಗಳು ಬಂದ್ರೆ ಯಾರ ಹತ್ರನಾದ್ರೂ ಹೇಳೋದಕ್ಕೂ ಮುಂಚೆ ನಿಜನ ತಿಳ್ಕೊಳ್ಳೋದು ಕಲ್ತ್ಕೋ. ಅದನ್ನು ಬಿಟ್ಟು ಬಾಯಿಗೆ ಬಂದ ಹಾಗೆ ಮಾತಾಡಿ ನಿನಗಿಷ್ಟ ಬಂದ ಹಾಗೆ ನೀನ್ ನಡ್ಕೊಂಡ್ರೆ ನಾನು ಸುಮ್ಮನಿರಲ್ಲ. ಹೋಗೋ. ರಾಹುಲ್, ನಾನು ಹೇಳಿದ ಮಾತು ಅವಳಿಗಷ್ಟೇ ಅಲ್ಲ, ನೀನು ಕೂಡ ನೆನಪಲ್ಲಿ ಇಟ್ಕೋಬೇಕು. ಇದು ಮತ್ತೆ ರಿಪೀಟ್ ಆಗದೆ ಹಾಗೆ ನೋಡ್ಕೋ. ನಿಜಾನ ಸುಳ್ಳೋ ತಿಳ್ಕೊಂಡು ಮಾತಾಡ್ಬೇಕು ಅನ್ನೋ ಇವಳೆ ಅಭಿ ಹೇಳಿದ್ದನ್ನ ಯಾವ ಆಧಾರನೂ ಇಲ್ಲದೆ ಹೇಗ್ ನಂಬಿದ್ಲು? ಆ ಹುಡುಗಿ ಹೇಳಿದ್ದು ಸುಳ್ಳು ಅಂತ ಹೇಗ್ ಹೇಳ್ತಾಳೆ ಇವಳು? ನನಗೆ ಮಾತಿಗಿಂತ ಮನುಷ್ಯರ ಮೇಲೇನೆ ನಂಬಿಕೆ ಜಾಸ್ತಿ. ನನ್ನ ನಂಬಿಕೆಯನ್ನ ನಾಶ ಮಾಡೋಂಥವ್ರ ಮಾತಲ್ಲಿ ನಿಜಾಂಶ ಇರಲ್ಲ ಅಂತ ನನಗೆ ಗೊತ್ತು. ಅದನ್ನು ಬಿಟ್ರೆ ಬೇರೆ ಏನೂ ಇಲ್ಲ. ಏನು ಇಲ್ಲ ಅಲ್ಲ, ಯಾವತ್ತು ಏನೂ ಕಾಣಿಸೋದೇ ಇಲ್ಲ. ಅಲ್ದೆ ತಪ್ಪು ಅನ್ಸಿದ ತಕ್ಷಣ ಯೋಚನೆ ಮಾಡಿದ ಶಿಕ್ಷೆ ಕೊಡೋದಕ್ಕೆ ಇದೇನಾದ್ರೂ ಆಟದ ನ್ಯಾಯನ? ಮಗಳ ಮೇಲೆ ಕೋಪ ಬೆಳೆಸ್ಕೊಳ್ಳೋದಲ್ಲ, ಕಾರಣ ತಿಳ್ಕೊಳ್ಳೋ ಪ್ರಯತ್ನ ಮಾಡದೆ ಇರೋ ತನಕ ನಿಮ್ ಮೇಡಮ್ಗೆ ನಿಜ ಸುಳ್ಳು ಯಾವುದು ಅರ್ಥ ಆಗಲ್ಲ. ಆಂಟಿ ಕೂಡ ಎಲ್ರ ಹಾಗೆ ಯಾಕೆ ಯೋಚನೆ ಮಾಡಿದ್ರು? ನಡೆದಿದ್ದಕ್ಕೆ ಈಗಾಗಲೇ ತುಂಬಾ ರಿಗ್ರೆಟ್ ಫೀಲ್ ಆಗ್ತಿರ್ತಾರೆ. ಇದೆಲ್ಲದಕ್ಕೂ ಆ ವಾಣಿನೇ ಕಾರಣ. ಅವಳು ಹಾಫ್ ನಾಲೆಜ್ ಇಂದಾನೆ ಈ ಗಲಾಟೆ ಅಲ್ಲ. ಹೌದು ಪ್ರೀತಿ, ಅವಳಿಂದ ಸಿಂಪಲ್ ಆಗಿ ಸೀಕ್ರೆಟ್ ಆಗಿರ್ಬೇಕಾದ ಮ್ಯಾಟರು ಇಷ್ಟು ದೊಡ್ಡ ಇಶ್ಯೂ ಆಗೋಯ್ತು. ಸೀಕ್ರೆಟಾ? ಏನ್ ಸೀಕ್ರೆಟ್ ಅದು? ನವೀನಿಗೆ ಮಾತ್ರ ಗೊತ್ತಾದ್ರೆ ಸಾಕು ಅನ್ಕೊಂಡಿದ್ದೆ, ಆದ್ರೆ ಅವಳು ಎಲ್ರಿಗೂ ಹೇಳ್ಬಿಟ್ಲು. ಈಗ ನಾನು ಮ್ಯಾನೇಜ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಅಂದ್ರೆ ಅವ್ರು ಬ್ಲೇಮ್ ಮಾಡಿದ್ದು ನಿಜನೇನಾ? ನೀನು ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿಸ್ಕೊಂಡ್ಯಾ? ಯಾ ಪ್ರೀತಿ, ಇಟ್ಸ್ ಟ್ರೂ. ಕಾರ್ ನಿಲ್ಸು, ಕಾರ್ ನಿಲ್ಸು. ಪ್ರೀತಿ, ಐ ಓಕೆ? ನೋ, ಐ ಆಮ್ ನಾಟ್ ಓಕೆ. ಗಾಡ್, ಏನಣ್ಣ ನೀನು?
ಯಾಕಿಂತ ಸ್ಟುಪಿಡ್ ಕೆಲಸ ಮಾಡಿದೆ? ಇದು ಸ್ಟುಪಿಡ್ ಕೆಲಸ ಅಲ್ಲ ಪ್ರೀತಿ, ಪ್ರಿಕಾಷನ್ಸ್ ಅಂಡ್ ಫ್ಯೂಚರ್ ಪ್ಲಾನ್. ಸೆನ್ಸ್ ಇದೆಯಾ ನಿನ್ಗೆ? ಆಂಟಿಗೆ ನಿಜ ಗೊತ್ತಾದ್ರೆ ನನಗೆ ಫ್ಯೂಚರ್ ಇಲ್ಲದೆ ಇರೋ ಹಾಗಾಗುತ್ತೆ. ಅಷ್ಟು ಗೊತ್ತಾಗಲ್ವಾ ನಿಂಗೆ? ಅಲ್ಲ, ಈ ರೀತಿ ಮಾಡ್ತೀನಿ ಅಂತ ಮುಂಚೆನೆ ಹೇಳಿದಿದ್ರೆ ಒಳ್ಳೇದು ಕೆಟ್ಟದ್ದು ಡಿಸ್ಕಸ್ ಮಾಡ್ಬೋದಿತ್ತು ತಾನೆ. ಪ್ರೀತಿ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋಣ ಅನ್ಕೊಂಡಿದ್ದೆ. ಹೀಗೆ ಇಶ್ಯೂ ಆಗುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಅದೇ ನಿನ್ ದೊಡ್ಡ ಪ್ರಾಬ್ಲಮ್. ಯಾಕೆ ಪ್ರೀತಿ ಟೆನ್ಷನ್ ಆಗ್ತಿದ್ಯಾ? ಈಗೇನು ಇಶ್ಯೂ ಆಗ್ಲಿಲ್ವಲ್ಲ? ಆಂಟಿ ನಮ್ಮ ಮೇಲಿಟ್ಟಿರೋ ನಂಬಿಕೆಯಿಂದ ಈಗ ಎಸ್ಕೇಪ್ ಆದ್ವಿ. ಆದ್ರೆ ಪ್ರತಿ ಸಲನೂ ಹೀಗಾಗಲ್ವಲ್ಲ. ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಹಾ, ಆ ಡಾಕ್ಯುಮೆಂಟ್ಸ್ ಎಲ್ಲಿದೆ? ನನ್ನ ಹತ್ರನೇ ಸೇಫ್ ಆಗಿದೆ. ಥ್ಯಾಂಕ್ ಗಾಡ್. ಅದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡಿಸ್ಪೋಸ್ ಮಾಡಿದ್ರೆ ನಮಗೆ ಒಳ್ಳೇದು. ಇಲ್ಲ ಅಂದ್ರೆ ನಮಗೆ ಡೇಂಜರ್. ಆ ಮನೇಲಿ ಎಲ್ಲರೂ ನಮಗೆ ಅಗೇನ್ಸ್ಟ್ ಆಗೇ ಇದ್ದಾರೆ. ಈ ಡಾಕ್ಯುಮೆಂಟ್ ವಿಷಯದಲ್ಲಿ ವಾಣಿ ಮಾತನ್ನ ನಂಬಿ ಇನ್ನೂ ಶತ್ರುಗಳು ಹಾಗೆ ನೋಡ್ತಿದ್ದಾರೆ. ಈ ಟೈಮಲ್ಲಿ ನಿಜ ಯಾವುದೋ ಸುಳ್ಳು ಯಾವುದೋ ಅಂತ ಆಂಟಿಗೆ ಅಗತ್ಯ ಇಲ್ಲದೆ ಇದ್ರು ಆ ಮನೆಯವ್ರಿಗೆ ಮಾತ್ರ ತುಂಬಾನೇ ಇಂಪಾರ್ಟೆಂಟ್. ವಾಣಿ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಆಗ ನಿಜ ಹೊರಗಡೆ ಬರುತ್ತೆ. ಆಗ ನಮ್ ಕಥೆ ನಿನ್ ಪ್ರಾಜೆಕ್ಟ್ ಹಾಗೆ ಹಾಫ್ ವೇನಲ್ಲೇ ಕ್ಲೋಸ್ ಆಗುತ್ತೆ. ಈಗೇನ್ ಮಾಡೋದು ಪ್ರೀತಿ? ಅವರೆಲ್ಲರೂ ಮೈಂಡಿಂದ ಈ ಅಗ್ರಿಮೆಂಟ್ ಟಾಪಿಕ್ ಡೈವರ್ಟ್ ಆಗೋ ಹಾಗೆ, ನಮ್ ಫ್ಯೂಚರ್ಗೆ ಯಾವ ರೀತಿನೂ ಅಫೆಕ್ಟ್ ಆಗದಿರೋ ಹಾಗೆ ಏನಾದ್ರೂ ಒಂದು ಮಾಡಬೇಕು. Yeah, got it. ನೋಡು ಬ್ರೋ, ಈ ಪ್ಲಾನ್ ಅನ್ನ ಎಷ್ಟು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀವೋ ನಮ್ಮ ಫ್ಯೂಚರ್ ಅಷ್ಟೇ ಸೇಫ್ ಆಗಿರುತ್ತೆ. ಮೈಂಡ್ ಇಟ್. ಓಕೆ ಪ್ರೀತಿ. ಏನೋ ಈ ಮನೆಯವರು ಮತ್ ಇವ್ರ ಗೋಳು. ನಮ್ಮಮ್ಮಂಗೆ ಈ ಸಂಬಂಧ ಯಾಕೆ ಇಷ್ಟ ಆಯ್ತೋ? ದಿನಕ್ಕೊಂದ್ ಗಲಾಟೆ, ಏನೋ ಒಂದ್ ಅರ್ಚಾಟ. ಪ್ರಶಾಂತವಾಗಿ ಟಿವಿ ನೋಡಿ ಎಷ್ಟು ದಿನ ಆಯ್ತೋ. ಮೇಡಮ್, ಮಾವ ಏನಂದ್ರೆ ಬೇಗ ಬನ್ರಿ. ಮೈ ಮೇಲೆ ದೇವ ಬಂದಿರ್ತಾರೆ, ಯಾಕೆ ಆಡ್ತಿದ್ಯಾ? ಏನಾಯ್ತು? ಅಲ್ಲಿ ನೋಡ್ರಿ. ಬ್ರೇಕಿಂಗ್ ನ್ಯೂಸ್. ಪ್ರೀತಿ ಇಂಡಸ್ಟ್ರೀಸ್ ಓನರ್ ವಿಶ್ವನಾಥ್ ಅವರ ಮಗ ಅಭಿರಾಮ್ ಆತ್ಮಹತ್ಯೆಗೆ ಯತ್ನ. ಪರಿಸ್ಥಿತಿ ಸೀರಿಯಸ್ ಅಂತಿರೋ ವೈದ್ಯರು. ವಾಗ್ದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ವಾಗ್ದೇವಿ ಅರುಣ್ ಪ್ರಸಾದ್ ಮಗಳ ಜೊತೆ ಮದುವೆ ನಿಂತಿದ್ದರಿಂದ ಅಭಿ ತೀವ್ರ ನಿರಾಸೆಗೆ ಒಳಗಾಗಿದ್ದು ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಮಾತಾಡಿದ ಮಾತುಗಳು ಅಭಿಯನ್ನು ಘಾಸಿಗೊಳಿಸಿವೆ ಎನ್ನುವ ವಿಷಯ ಕೇಳಿ ಬರುತ್ತಿದೆ. ಎಲ್ಲರ ಮುಂದೆ ಮದುವೆಗೆ ಒಪ್ಪಿ ನಂತರ ಬೇರೆ ಹುಡುಗನನ್ನ ಮದುವೆಯಾಗಿದ್ದು ಅವಮರ್ಯಾದೆ ಎಂದು ಅಭಿ ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿಯೂ ತನ್ನ ಸಾವಿಗೆ ಕಾರಣವಾದ ನವ್ಯ ಮೇಲೆ ಆಕ್ಷನ್ ತೆಗೆದುಕೊಳ್ಳಿ ಎಂದು ಅಭಿ ಸೂಸೈಡ್ ನೋಟ್ ಅಲ್ಲಿ ಬರೆದಿದ್ದಾರೆ. ಇದರಿಂದ ವಾಗ್ದೇವಿ ಮಗಳು ನವ್ಯಗೋಸ್ಕರ ಪೊಲೀಸರು ಅರೆಸ್ಟ್ ವಾರೆಂಟ್ ಹೊರಡಿಸಿದ್ದಾರೆ. ವಾಟ್ ಇಸ್ ದಿಸ್? ಅರೆಸ್ಟ್ ವಾರೆಂಟ್ ಅಂದ್ರೆ ಏನು? ನನ್ನ ತಂಗಿನೇನಾದ್ರೂ ನಕ್ಸಲೈಟ್ ಅನ್ಕೊಂಡಿದಾರ ಅಥವಾ ಕಿಲ್ಲರ್ ಅಂತ ಅನ್ಕೊಂಡಿದಾರ? ಅವನೇನೋ ಹೇಳ್ತಿದ್ದಾನೆ ಅಂತ ನವ್ಯನ ಅರೆಸ್ಟ್ ಮಾಡೋದಾ? ತೇಜ, ತಕ್ಷಣ ಲಾಯರ್ಗೆ ಫೋನ್ ಮಾಡು. ಮಾಡ್ದಿರೋ ತಪ್ಪಿಗೆ ಹೇಗೆ ಅರೆಸ್ಟ್ ಮಾಡ್ತಾರೋ ನಾನು ನೋಡ್ತೀನಿ. ಯಾವುದು ಮಾಡ್ದಿರೋ ತಪ್ಪು?
ನಿಜನ ಮುಚ್ಚಿಟ್ಟು ಅಭಿ ಜೊತೆನಲ್ಲಿ ಎಲ್ಲರಿಗೂ ಮೋಸ ಮಾಡಿದಾಳೆ. ಆ ದೇವರ ಸಾಕ್ಷಿಯಾಗಿ ನಮ್ಮ ಕುಟುಂಬನಷ್ಟೇ ಅಲ್ಲ, ಅಭಿಗೂ ಕೂಡ ಅವಮಾನ ಮಾಡಿದಾಳೆ. ಎಷ್ಟೋ ದಿವಸದಿಂದ ವೇಟ್ ಮಾಡ್ತಿದ್ದ ಅವನ ಡ್ರೀಮ್ ಪ್ರಾಜೆಕ್ಟ್ ಅದನ್ನ ಹಾಳಾಗೋ ಹಾಗೆ ಮಾಡಿದ್ಲು. ಅದನ್ನ ತಡ್ಕೊಳ್ಳೋಕ್ಕಾಗದೆ ಅಭಿ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಮಾಡ್ದ. ಇದಕ್ಕಿಂತ ದೊಡ್ಡ ತಪ್ಪು ಇನ್ನೇನು ಬೇಕು? ದೇವ್ರದೇ, ಅಭಿ ಕೈ ಕೊಯ್ದಿದ್ದು ಸಾಯಿಸೋಕ್ ನೋಡಿದ್ದು ನವ್ಯನೇ ಅಂತ ಹೇಳಿಲ್ವಲ್ಲ. ಕರುಳಿನ ಬಂಧಕ್ಕಿಂತ ಹೊರಗಿನ ಜನರೇ ಹೇಗೆ ಹೆಚ್ಚಾದ್ರೂ ನನಗೆ ಅರ್ಥನೇ ಆಗ್ತಿಲ್ಲ. ನನಗೆ ಹೊರಗ್ನವರು ಒಳಗ್ನವರು ಅಂತೇನಿಲ್ಲ, ತಪ್ಪು ಒಪ್ಪುಗಳೇ ಮುಖ್ಯ. ತಪ್ಪಿಗೆ ಶಿಕ್ಷೆ ಕೊಡೋದೇ ನ್ಯಾಯ. ನಿಜ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡದಿರೋಷ್ಟು ಕಾಲ ಪ್ರತಿಯೊಂದು ಸುಳ್ಳೆ ಅಂತಾನೆ ಅನ್ಸೋದು. ನನಗಷ್ಟೇ ಅಲ್ಲ, ಅವಳು ಮಾಡಿರೋ ಘನಕಾರ್ಯ ಈ ಪ್ರಪಂಚದ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಟಿವಿಲಿ 1-10 ಸಾರಿ ವಾಗ್ದೇವಿ ಮಗಳು ಅಂತ ಹೇಳ್ತಾ ಇದ್ರೆ, ಆ ಸ್ಕ್ರಾಲಿಂಗ್ ನೋಡ್ತಾ ಇದ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ಅಂಥ ವ್ಯಕ್ತಿಗೆ ಸಹಾಯ ಮಾಡೋದಾಗ್ಲಿ ವಕಾಲತ್ತು ವಹಿಸ್ಕೊಳ್ಳೋದಾಗ್ಲಿ ಅವಶ್ಯಕತೆ ಇಲ್ಲ. ಬೇಡ ಅಂದ್ರೆ ಬಿಡೋ ಮನುಷ್ಯ ನಾನಲ್ಲ. ತೇಜ, ಲಾಯರ್ಗೆ ಫೋನ್ ಮಾಡು. ತೇಜ, ಆ ದೊಡ್ಡ ಮನುಷ್ಯ ಮದುವೆ ಮಾಡ್ಕೊಂಡು ಬಂದ ದಿನನೇ ನಾನು ಹೇಳಿದ್ದೀನಿ, ಈ ಮನೆಯಿಂದ ಯಾರಾದ್ರೂ ಅವಳನ್ನ ಭೇಟಿ ಆದ್ರು, ಅವಳ ವಿಷಯದಲ್ಲಿ ಯಾರಾದ್ರೂ ಕೇರ್ ತಗೊಂಡ್ರೆ ನನ್ನ ಪ್ರಾಣನ ತೆಕ್ಕೊಳ್ಳೋದಕ್ಕೂ ನಾನು ಯೋಚನೆ ಮಾಡೋಲ್ಲ. ಏನು ಎದುರಿಸ್ತಾ ಇದ್ದಾಳ? ಇಲ್ಲ, ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ಎಷ್ಟು ಗಟ್ಟಿಯಾಗಿ ನಿಲ್ತೀನೋ ಅನ್ನೋದನ್ನ ಜ್ಞಾಪಿಸ್ತಾ ಇದ್ದೀನಿ ನಿಮಗೆ. ಮಕ್ಳ ಕ್ಷೇಮಕ್ಕೋಸ್ಕರ ಪ್ರಾಣನು ಕೊಡೋಕ್ ಸಿದ್ಧವಾಗಿರೋ ತಾಯಿನ ನೋಡಿದ್ದೇನೆ ಹೊರತು ಹೀಗೆ ಶಿಕ್ಷೆ ಕೊಡೋ ತಾಯಿನ ಈ ಮನೇಲೆ ನೋಡ್ತಾ ಇರೋದು. ನಾನು ಹೀಗೆ ಬದಲಾಗಿರೋದಕ್ಕೆ ಕಾರಣ ಗೊತ್ತಿದ್ರೂ ಕೂಡ ಯಾಕೆ ಈ ಥರದ ಮಾತುಗಳು? ಬುದ್ಧಿ ಇಲ್ದೆ ಯಾರಿಗೆ ಏನ್ ಬೇಕಾದನ್ ಮಾಡಿ, ಅವಳು ಎಷ್ಟು ರೀತಿಯಲ್ಲಿ ಹೇಳಿದ್ರು, ಎಷ್ಟು ವಾದ ಮಾಡಿದ್ರು, ನಾನ್ ಬೆಳೆಸಿದ್ರ ಮೇಲೆ, ಹಂಚಿರೋ ರಕ್ತದ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ನವ್ಯ ಯಾವತ್ತೂ ತಪ್ಪು ಮಾಡಲ್ಲ. ಈ ಮೂರ್ಖತನದಿಂದ ನನ್ನ ನವ್ಯಗೆ ಏನಾದ್ರೂ ತೊಂದರೆ ಆದ್ರೆ ಮಾತ್ರ ನಾನು ಯಾರನ್ನೂ ಕ್ಷಮಿಸಲ್ಲ. ಅಮ್ಮೋರೆ, ನೋಡು, ನೀನ್ ಮಾಡಿದ ಫೂಲಿಶ್ನೆಸ್ ಇಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ. ನನ್ನ ಕ್ಷಮಿಸ್ಬಿಡಿ ಅಮ್ಮ. ಈಗೇನಕ್ಕೆ ನಿನ್ನ ಕೆಲ್ಸಕ್ಕೆ ಬಾರ್ದಿರೋ ಕ್ಷಮಾಪಣೆ? ತಪ್ಪನ್ನೆಲ್ಲ ನಮ್ಮ ಕಡೆ ಇಟ್ಕೊಂಡು ಕೇವಲ ನಿನ್ನಿಂದನೇ ಅಭಿನ ಅನುಮಾನಿಸಿ ಅವಮಾನ ಮಾಡಿದ್ದು ಅವನ ಮನಸ್ಸಿಗೆ ತುಂಬಾ ನೋವಾಗಿದೆ. ನನ್ನ ಮನೆ ಒಳಗಡೆ ಬರೋದಕ್ಕೂ ಕೂಡ ಯೋಚನೆ ಮಾಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ನನ್ನ ಮನೆ ವ್ಯಕ್ತಿನೇ ಅರೆಸ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಇದೆಲ್ಲ ನಿನ್ನಿಂದಾನೆ. ಇಷ್ಟೆಲ್ಲ ಆದ್ರೂ ಕೂಡ ನಿನಗೆ ಬುದ್ಧಿನೇ ಬಂದಿಲ್ಲ ಅಂದ್ರೆ ಮನುಷ್ಯಳಾಗಿ ಹುಟ್ಟಿದ ನಿನ್ನ ಬದುಕಿಗೆ ಅರ್ಥನೇ ಇಲ್ಲ. ಹೋಗೋ.
ತೇಜ, ಒಂದ್ಸಾರಿ ಪ್ರಿಯನಿಗೆ ಕಾಲ್ ಮಾಡು, ಮಾತಾಡ್ಬೇಕು. ಯಾ ಮ್ಯಾಮ್. ರಾಹುಲ್, ವೈಟ್, ನೀನು ಕೂಡ ಮಾತಾಡ್ಬೇಕು. ಯಾ ಮೇಡಮ್. ವಾಗ್ದೇವಮ್ಮ ಅವ್ರಿಗೆ ಪೂರ್ತಿ ನಿಜ ಗೊತ್ತಾಗೋ ತನಕ ನಾನು ಈ ಆರೋಪ ಹೊರಲೇಬೇಕು. ನವ್ಯಮ್ಮಂಗೆ ಈ ವಿಷಯ ಗೊತ್ತಾಯ್ತೋ ಇಲ್ವೋ, ಈಗಲೇ ಹೋಗಿ ಹುಷಾರಾಗಿರೋಕೆ ಹೇಳಬೇಕು. ನವ್ಯಮ್ಮ, ನವ್ಯಮ್ಮ, ಚಕ್ರಿಯಲ್ಲಿ ಏನಾಯ್ತು ಸರ್ಸು? ಯಾಕಿಷ್ಟೊಂದು ಗಾಬರಿಲಿದ್ಯಾ? ನಿಮ್ ಜೊತೆ ಮದ್ವೆ ಮುರಿದೋಯ್ತು ಅಂತ ಅವಮಾನ ತಡೆಯೋಕ್ಕಾಗ್ದೆ ಅಭಿ ಅವರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಂತಮ್ಮ. ಅವ್ರ ಆತ್ಮಹತ್ಯೆಗೆ ನೀವೇ ಕಾರಣ ಅಂತ ಪತ್ರ ಬರ್ದಿದಾರಂತೆ. ಪೊಲೀಸ್ ಅವರು ನಿಮ್ಮನ್ನ ಹುಡುಕ್ತಿದಾರಮ್ಮ. ಅವನ ಆತ್ಮಹತ್ಯೆಗೂ ನನ್ಗೂ ಏನ್ ಸಂಬಂಧ ಸರ್ಸು? ಏನೂ ಇಲ್ಲ ನವ್ಯಮ್ಮ, ಆದ್ರೆ ಆ ಪತ್ರದಲ್ಲಿ ನಿಮ್ ಹೆಸರಿರೋದ್ರಿಂದ ಪೊಲೀಸ್ ಅವರು ನಿಮ್ಮನ್ನ ಹುಡುಕ್ತಿದ್ದಾರೆ ನವ್ಯಮ್ಮ. ನನ್ ಮಾತ್ ಕೇಳಿ, ನೀವ್ ಇಲ್ಲಿಂದ ಮೊದಲು ಹೊರಟೋಗಿ. ಯಾವ ತಪ್ಪು ಮಾಡ್ದೆ? ನಾನು ಯಾಕೆ ಹೋಗ್ಬೇಕು? ಅಯ್ಯೋ ನವ್ಯಮ್ಮ, ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಪೊಲೀಸರಿಗೆ ಆಧಾರ ಸಿಕ್ಕಿದ್ರೆ ಸಾಕು, ಅವರು ತಪ್ಪು ಒಪ್ಪು ಎಲ್ಲ ನೋಡೋದೇ ಇಲ್ಲ. ಇಷ್ಟಕ್ಕೂ ಚಕ್ರಿ ಎಲ್ಲಿ ಹೋಗಿದ್ದಾನಮ್ಮ? ಯಾವ್ದೋ ಜಾಬ್ ಬಗ್ಗೆ ಮಾತಾಡೋದಕ್ಕೆ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾನೆ. ಸರಿ, ಚಕ್ರಿನ ನಾನು ಆಮೇಲೆ ಕಳಿಸ್ತೀನಿ. ಮೊದಲು ನೀವು ಇಲ್ಲಿಂದ ಎಲ್ಲಾದ್ರೂ ಹೊರಟೋಗಿ. ಜೊತೆಗೆ ಫೋನ್ ಕೂಡ ತಗೊಂಡು ಹೋಗಿ. ಚಕ್ರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ಅವನು ನೀವಿರೋ ಕಡೆನೆ ಬರ್ತಾನೆ. ಹಾಗಲ್ಲ ಸರ್ಸು. ನೀವೇನು ಮಾತಾಡ್ಬೇಡಿ ನವ್ಯಮ್ಮ, ನೀವು ಬನ್ನಿ. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಮಾಡಿ. ಮೇಡಮ್, ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ನೀನ್ ಮಾಡಿರೋ ಕೆಲಸದಿಂದ ಅಭಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಕಾರಣ ನೀನೇ ಅಂತ ಕ್ಲಿಯರ್ ಆಗಿ ಲೆಟರ್ ಬರೆದಿದ್ದಾರೆ. ಈ ಪ್ರೂಫ್ ಸಾಕಾ ಅಥವಾ ಫಾರೆನ್ಸಿಕ್ ರಿಪೋರ್ಟ್ ಕೂಡ ಬೇಕಾ? ಕಾನ್ಸ್ಟೇಬಲ್ಸ್. ಮೇಡಮ್, ಅಭಿ ಮದ್ವೆಗೆ ಮುಂಚೆನೆ ಡಿವೋರ್ಸ್ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಂಡಿದ್ದ. ನನಗದು ಇಷ್ಟ ಆಗದೆ ಮದ್ವೆ ಬೇಡ ಅಂತ ಬಿಟ್ಟು ಬಂದೆ. ಹೌದಮ್ಮ, ನಮ್ ನವ್ಯಮ್ಮ ಯಾವ ತಪ್ಪು ಮಾಡಿಲ್ಲ, ಎಲ್ಲ ಅಭಿ ಅವರೇ ಮಾಡಿದ್ದು. ನೋಡಮ್ಮ, ಇದೆಲ್ಲ ನನ್ನ ಹತ್ರ ಹೇಳೋದ್ರಿಂದ ಏನೂ ಉಪಯೋಗ ಇಲ್ಲ. ಪೊಲೀಸಮ್ಮ, ಬೇಡಮ್ಮ, ನಿಮ್ಮ ಕೈ ಮುಗಿತೀನಿ, ನಮ್ ನವ್ಯಮ್ಮನ್ನ ಬಿಟ್ಬಿಡಿ. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಮಾಡಿ. ಅಯ್ಯೋ ಅಯ್ಯೋ, ಬೇಡಮ್ಮ, ನವ್ಯಮ್ಮ ಏನು ಮಾಡಿಲ್ಲ, ಅವ್ರನ್ನ ಬಿಟ್ಬಿಡಿ ಅವ್ರನ್ನ. ನವ್ಯಮ್ಮ ಏನು ತಪ್ಪು ಮಾಡಿಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ. ಅವ್ರು ಯಾವ ತಪ್ಪು ಮಾಡಿಲ್ಲಮ್ಮ, ಬಿಟ್ಬಿಡಿ ಅವ್ರನ್ನ. ಬಿಟ್ಬಿಡಿ. ಅಯ್ಯೋ ಪೊಲೀಸಮ್ಮ, ಮಾತ್ ಕೇಳಿ, ನಾನು ಹೇಳೋದ್ ಸ್ವಲ್ಪ ಕೇಳಿ. ಅವ್ರು ಯಾವ ತಪ್ಪು ಮಾಡಿಲ್ಲಮ್ಮ. ಪೊಲೀಸಮ್ಮ, ಬಿಟ್ಬಿಡಿ ನವ್ಯಮ್ಮನ್ನ. ನವ್ಯಮ್ಮ. ಏನಾಯ್ತು ವಾಣಿ? ನವ್ಯಮ್ಮನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಏನು ಅರೆಸ್ಟಾ? ಹೌದು, ಅಭಿ ಅವರು ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ರು ಅಂತ, ಅದಕ್ಕೆ ಕಾರಣ ನವ್ಯಮ್ಮನೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಸ್ಟೇಷನ್ಗೆ ಹೋಗೋಣ ಬಾ. ಮೇಡಮ್, ನಾನೇನು ಮಾಡಿಲ್ಲ. ಮೇಡಮ್, ನಾನೇನು ಮಾಡಿಲ್ಲ. ಮೇಡಮ್, ಒಂದ್ಸರಿ ನನ್ನ ಮಾತು ಕೇಳಿ. ಮೇಡಮ್, ನಾನು ಯಾವ ತಪ್ಪು ಮಾಡಿಲ್ಲ. ಅಭಿ ಬೇಕು ಅಂತಾನೆ ನನ್ನ ಮೇಲೆ ರಿವೆಂಜ್ ತಗೋತಿದ್ದಾನೆ. ಆದ್ರೆ ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ನೋಡು, ನೀನ್ ಎಷ್ಟು ಸಲ ಹೇಳಿದ್ರು ನಾನು ಕೇಳೋದನ್ನ ಬಿಟ್ಟು ಏನು ಮಾಡಕ್ಕಾಗಲ್ಲ. ನವ್ಯಮ್ಮ. ಮೇಡಮ್,
ಚಕ್ರಿ ಬಾ. ಇನ್ಸ್ಪೆಕ್ಟರ್, ನಮ್ಮ ನವ್ಯ ಮೇಡಮ್ನ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ? ನಿಮ್ ಜೊತೆ ಇದ್ದಾಳಲ್ಲ ಈ ಹುಡುಗಿ, ಏನು ಹೇಳಿಲ್ವಾ? ಹೇಳಿದ್ದಾರೆ ಮೇಡಮ್, ಆದರೆ ನನಗೆ ಪ್ರೂಫ್ ಬೇಕು. ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದೀರಾ ಅಂತ ನಾನು ನೋಡಬೇಕು. ಹೌದಾ? ನಾಳೆ ಕೇಸ್ ಕೋರ್ಟಿಗೆ ಹೋಗುತ್ತಲ್ಲ, ಆಗ ಜಡ್ಜ್ ಮುಂದೆ ಇದನ್ನೆಲ್ಲ ಸಬ್ಮಿಟ್ ಮಾಡ್ತೀನಲ್ಲ, ಆವಾಗ ನೋಡ್ಕೊ. ಚಕ್ರಿ, ನೀ ಸುಮ್ನಿರು. ಪೊಲೀಸಮ್ಮ, ನ್ಯಾಯ ರಕ್ಷಣೆ ಮಾಡೋ ನೀವೇ ಹೀಗೆ ಮಾತಾಡಿದ್ರೆ ಹೇಗೆ? ಒಳ್ಳೆ ರೀತಿಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಿಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ? ನೀವು ಯಾಕೆ ಹೀಗೆ ಮಾಡ್ತಿದ್ದೀರೋ, ಯಾರು ಮಾತಾಡಿಸ್ತಿದ್ದಾರೋ ಎಲ್ಲ ಈಗ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಏನ್ ನಿಮಗೆ ಅರ್ಥ ಆಗ್ತಿರೋದು? ಮಾತಾಡಿದ್ ಸಾಕು, ಸುಮ್ನೆ ಇಲ್ಲಿಂದ ಹೊರಡಿ. ಕಾನ್ಸ್ಟೇಬಲ್, ಎಸ್ ಮೇಡಮ್. ಇವ್ರನ್ನ ಹೊರಗಡೆ ಕಳಿಸು. ಬನ್ನಿ ಸರ್, ಬನ್ನಿ ಮೇಡಮ್. ಪ್ಲೀಸ್ ಮೇಡಮ್, ಹೊರಗಡೆ ಬನ್ನಿ ಸರ್, ಬನ್ನಿ. ನವ್ಯಮ್ಮ, ನಿಮ್ಗೇನು ಆಗಲ್ಲ. ನೀವು ಧೈರ್ಯವಾಗಿರ್ಬೇಕು. ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರೋ ಜವಾಬ್ದಾರಿ ನಮ್ದು. ಮೇಡಮ್, ನೋಡ್ತಿದ್ರೆ ಇದೆಲ್ಲ ಏನೋ ಪ್ಲಾನ್ ಅಂತ ಅನ್ನಿಸ್ತಿದೆ. ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ನಿಮ್ಗೇನು ಆಗದಿರೋ ಹಾಗೆ ನಿಮ್ಮನ್ನು ಕಾಪಾಡೋ ಜವಾಬ್ದಾರಿ ನಂದು ಮೇಡಮ್. ಹಲೋ, 1 ಮಿನಿಟ್ ಮೇಡಮ್. ಕಾನ್ಸ್ಟೇಬಲ್, ಅವ್ರನ್ನ ಆಚೆ ಕಳಿಸು. ಹೇಳಿದ್ನೆ 10 ಸಲ ಹೇಳ್ತಿದ್ದಾರೆ, ಹೋಗಕ್ಕೆ ಹೇಳು. ಓಕೆ ಮೇಡಮ್. ಮೇಡಮ್, ದಯವಿಟ್ಟು ನಡೀರಿ ಮೇಡಮ್. ಅರ್ಥ ಮಾಡ್ಕೊಳ್ಳಿ ಸರ್. ನಮಸ್ತೆ ಮೇಡಮ್. ಏನ್ ಇನ್ಸ್ಪೆಕ್ಟರ್, ಯಾರ ಮೇಲೆ ಕೋಪ? ನವ್ಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ್ವಲ್ಲ ಮೇಡಮ್, ಅವಳ ಗಂಡ ಮತ್ತೆ ಅವಳ ಫ್ರೆಂಡು ಸುಮ್ಮನೆ ತಲೆ ತಿಂತಾ ಇದ್ದಾರೆ. ಆ ಹುಡುಗಿ ಫ್ರೆಂಡಾ? ಹೌದು ಮೇಡಮ್. ಹೋಗೋಣ ಬಾ. ಅವಳ ಹೆಸರೇನಾದ್ರೂ ಗೊತ್ತಾ? ಅವಳ ಹೆಸರು ಅದು ನವ್ಯಮ್ಮ, ಕಾಪಾಡು. ನವ್ಯಮ್ಮ ಏನು ತಪ್ಪು ಮಾಡಿಲ್ಲ, ಬಿಡಿಸಿ ಅವ್ರನ್ನ. ಸರ್ಸು ಅನ್ಸುತ್ತೆ ಮೇಡಮ್. ಸರ್ಸುನಾ? ನೀವು ಸರಿಯಾಗಿ ಕೇಳಿಸ್ಕೊಂಡ್ರಾ? ಹೌದು ಮೇಡಮ್, ಸರ್ಸುನೆ, ಕನ್ಫರ್ಮ್. ಅವಳಿನ್ನು ಸ್ಟೇಷನ್ ಅಲ್ಲೇ ಇದ್ದಾಳಾ? ಇಲ್ಲ ಮೇಡಮ್, ಇವಾಗಷ್ಟೇ ಹೋದ್ರು. ಓ ಶಿಟ್. ಇಲ್ಲ, ಅವಳು ಮಿಸ್ ಆಗ್ಬಾರ್ದು. ನನಗ ಆ ಹುಡುಗಿ ಫೋಟೋ ಬೇಕು. ಫೋಟೋ? ಹಾ, ಓಕೆ ಮೇಡಮ್. ಸಾರಿ ಮೇಡಮ್, ಅವ್ರು ಹೊರಟೋಗಿದ್ದಾರೆ. ಹೇಗಾದ್ರೂ ನಂಗೆ ಅವಳ ಫೋಟೋ ಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಯಾವ ಕಡೆ ಹೋದ್ರೋ ಗೊತ್ತಾಗ್ತಿಲ್ಲ ಮೇಡಮ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮತ್ತೆ ನವ್ಯನ್ ನೋಡಕ್ ಬರ್ತಾರಲ್ಲ, ಅವಾಗ ಫೋಟೋ ತೆಗೆಯೋದಷ್ಟೇ ಅಲ್ಲ, ಡೈರೆಕ್ಟ್ ಆಗಿ ಅವಳನ್ನೇ ಹಿಡಿದು ಹಾಕ್ತೀನಿ. ಓಕೆ. ಸರಸು ಅಂದ್ರೆ ಸರಸ್ವತಿನಾ? ಇಲ್ಲ ಅಂದ್ರೆ ನವ್ಯಂಗೆ ಆ ಹೆಸರಲ್ಲಿ ಫ್ರೆಂಡ್ಸ್ ಯಾರಾದ್ರೂ ಇದ್ದಾರಾ? ನವ್ಯನ್ಗೋಸ್ಕರ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿದ್ದಾಳೆ ಅಂದ್ರೆ ಈ ಮದುವೆ ಕೂಡ ಅವಳೇ ಮಾಡಿಸಿರ್ಬೇಕು. ಇಮ್ಮಿಡಿಯೇಟ್ ಆಗಿ ಆಂಟಿಗೆ ವಿಷಯ ಹೇಳಬೇಕು. ಆಂಟಿ, 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 ಆಂಟಿ. ಏನಾಯ್ತು ಪ್ರೀತಿ? ಅಭಿ ಹೇಗಿದ್ದಾನೆ? ಹಿ ಈಸ್ ಔಟ್ ಆಫ್ ಡೇಂಜರ್ ಆಂಟಿ. ಥ್ಯಾಂಕ್ ಗಾಡ್. ಮತ್ತಿನ್ಯಾಕ್ ನವ್ಯನ ಅರೆಸ್ಟ್ ಮಾಡಿಸಿದ್ರಿ? ಅವಳನ್ನ ಬಿಟ್ಕೊಡೋಕೆ ಹೇಳಿ. ಆ ವಿಷಯ ಮಾತಾಡೋಕೆ ಅಂತಾನೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅಂಕಲ್. ಆವಾಗ್ಲೇ ಶಾಕಿಂಗ್ ಮ್ಯಾಟರ್ ಗೊತ್ತಾಗಿದ್ದು. ನವ್ಯನ ಪೊಲೀಸ್ ಸ್ಟೇಷನ್ ಅಲ್ಲಿ ಮೀಟ್ ಮಾಡೋದಕ್ಕೆ ಸರ್ಸು ಬಂದಿದ್ಲಂತೆ ಆಂಟಿ. ವಾಟ್? ಹೌದು ಆಂಟಿ.
ಅವಳನ್ನ ನೋಡಿದ್ಯಾ ಪ್ರೀತಿ? ಇಲ್ಲ ಆಂಟಿ, ಮಿಸ್ ಆಗ್ಬಿಟ್ಲು. ಮತ್ತೆ ಮುಖಾನೇ ನೋಡದೆ ಬಂದಿದ್ದು ಸರಸ್ವತಿ ಅಂತ ಹೇಗೆ ಹೇಳ್ತೀಯಾ? ಅದನ್ನ ಅಲ್ಲಿರೋ SI ಹೇಳಿದ್ರು ಅಂಕಲ್. ಅವರಿಗೆ ಸರಸ್ವತಿ ಯಾರು ಅಂತ ಮೊದಲೇ ಗೊತ್ತಿತ್ತಾ? ಇಲ್ಲ. ಗೊತ್ತಿಲ್ಲದೆ ಅವ್ರು ಹೇಗೆ ಹೇಳ್ತಾರೆ ಪ್ರೀತಿ? ಅದನ್ನ ನೀನ್ ಹೇಗೆ ಕನ್ಫರ್ಮ್ ಮಾಡ್ಕೊಂಡೆ? ಸರಸ್ಸು ಹೆಸರಲ್ಲಿ ಬೇರೆ ಯಾರಾದ್ರೂ ಆಗಿರ್ಬೋದಲ್ವಾ? ಸರಸ್ಸು ಬಗ್ಗೆ ಇನ್ಫಾರ್ಮೇಶನ್ ಹೇಳಿದ್ರೆ ಆಂಟಿ ರಿಯಾಕ್ಟ್ ಆಗ್ತಾರೆ ಅನ್ಕೊಂಡ್ರೆ ಎಲ್ಲರೂ ನನ್ನೇ ಎನ್ಕೌಂಟರ್ ಮಾಡ್ತಿರೋ ಹಾಗಿದೆಯಲ್ಲ. ನವ್ಯಂಗೂ ಈ ಕುಟುಂಬಕ್ಕೂ ಗೊತ್ತಿರೋ ಸರಸ್ಸು ಬೇರೆ ಇನ್ಯಾರು ಇರ್ತಾರೆ ರಾಹುಲ್? ಸರ್ಸು ಇಂಟೆನ್ಷನಲ್ ಆಗಿ ನಿಮ್ ಫ್ಯಾಮಿಲಿ ವಿಷಯದಲ್ಲಿ ತುಂಬಾ ಇನ್ವಾಲ್ವ್ ಆಗ್ತಿದ್ದಾಳೆ ಅನಿಸ್ತಿದೆ. ಲಾಸ್ಟ್ ಟೈಮ್ ಚೆಕ್ ವಿಷಯದಲ್ಲಿ, ಈಗ ನವ್ಯನ್ ವಿಷಯದಲ್ಲಿ. ನೋಡ್ ಪ್ರೀತಿ, ನಾವೀ ಸ್ಥಾನದಲ್ಲಿರೋ ಕಾರಣ ಆ ಕುಟುಂಬನೇ ಆಗಿರುವಾಗ ಸರಸ್ವತಿ ನಮ್ ಕುಟುಂಬದ ವಿಷಯದಲ್ಲಿ ತಲೆ ಹಾಕೋದು ತಪ್ಪೇನೂ ಅಲ್ಲ. ಅಲ್ಲ ಅಂತ ಇವ್ರು ಅಂದ್ಕೊಂಡ್ರೆ ಯಾವುದು ಸರಿ ಹೋಗೋದಿಲ್ಲ. ಸಂಬಂಧನೇ ಇಲ್ದೇ ಇರೋ ವ್ಯಕ್ತಿ ಅಗತ್ಯ. ಈ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಯಾವ ರಿಲೇಷನ್ಗೂ ಕೂಡ ಒಳ್ಳೇದಲ್ಲ. ಆಂಟಿ, ಯಾವತ್ತೂ ನಿಮ್ ಮಾತ್ ದಾಡ್ದಿರೋ ನವ್ಯ ಮದ್ವೆ ವಿಷಯದಲ್ಲಿ ಮಾತ್ರ ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರೋ ಹಾಗೆ ಬಿಹೇವ್ ಮಾಡಿದ್ಲು. ಯಾರೊಬ್ಬರದೂ ಸಪೋರ್ಟೇ ಇಲ್ಲದೆ ಅಂತ ಡೇರಿಂಗ್ ಡಿಸಿಷನ್ ತಗೊಳಕ್ ಸಾಧ್ಯನೇ ಇಲ್ಲ. ನಂಗೆ ಯಾಕೋ ನವ್ಯ ಚಕ್ರಿ ಮದ್ವೆ ವಿಷಯದಲ್ಲೂ ಕೂಡ ಸರ್ಸು ಇನ್ವಾಲ್ವ್ ಆಗಿದ್ದಾಳೆ ಅಂತ ಅನಿಸ್ತಿದೆ. ಅವಳೇ ಹತ್ರ ಇದ್ದು ನವ್ಯನ್ ಮೋಟಿವೇಟ್ ಮಾಡಿ ಈ ಮದ್ವೆನ್ ಮಾಡಿಸಿದಾಳೆ ಅನ್ಸುತ್ತೆ. ಅಂದ್ರೆ ಅವಳು ನಮಗೆ ಗೊತ್ತಿಲ್ದಿರೋ ಹಾಗೆ ನಮ್ಮ ಸುತ್ತಮುತ್ತನೇ ಇದ್ದಾಳ. ಯಾ ಆಂಟಿ, ಚಾನ್ಸ್ ಇದೆ. ಪ್ರೀತಿ, ಸರಸು ಯಾರು ಅಂತ ನಮಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ನವ್ಯ ಮದುವೆ ಮ್ಯಾಟ್ರಲ್ಲಿ ಹೇಗೆ ಇನ್ವಾಲ್ವ್ ಆಗ್ತಾಳೆ? ಅದು ಅಲ್ಲದೆ ಅವಳು ಏನಕ್ಕೆ ಹೆಲ್ಪ್ ಮಾಡ್ತಾಳೆ? ನಿಮಗೆಲ್ಲ ಅವಳು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಅವಳಿಗೆ ನೀವೆಲ್ಲ ಗೊತ್ತಿರ್ಬೋದಲ್ಲ. ಪ್ರೀತಿ, ಸರಸು ಅನ್ನೋ ಹೆಸರು ಗೊತ್ತು ಅಂತ ಎಲ್ಲ ಊಹಿಸ್ಕೊಳ್ಳೋದು, ಅವಳೇ ಎಲ್ಲ ಮಾಡಿಸಿದಾಳೆ ಅನ್ನೋದು ಖಂಡಿತವಾಗ್ಲೂ ಸರಿಯಲ್ಲ. ನಿನ್ನ ಅಣ್ಣ ಈಗ ಕ್ಷೇಮವಾಗಿದ್ದಾನಲ್ಲ, ಮೊದಲು ನವ್ಯನ್ ಬಿಡಿಸಿ ಮಿಕ್ಕಿರೋ ವಿಷಯನ ಆಮೇಲೆ ಯೋಚನೆ ಮಾಡೋಣ. ಮೊದಲು ಅವಳ ವಿಷಯ ಗೊತ್ತಾಗಬೇಕು, ಮಿಕ್ಕಿದ್ದೆಲ್ಲ ಆಮೇಲೆ. ಹೆಸರು ಬಿಟ್ರೆ ಬೇರೆ ಆಧಾರನೇ ಇಲ್ಲದೆ ಇರುವಾಗ ನೀವೇನ್ ತಿಳ್ಕೊಳ್ಳೋದು? ಪ್ರೀತಿ, ನವ್ಯ ಚಕ್ರಿ ಮದ್ವೆ ಎಲ್ಲಿ ನಡೆದಿದ್ದು? ರಿಜಿಸ್ಟ್ರಾರ್ ಆಫೀಸಲ್ಲಿ ಅನ್ಸುತ್ತೆ ಆಂಟಿ. ಮದುವೆ ಮಾಡಿಸಿದ ರಿಜಿಸ್ಟ್ರಾರ್ 10 ನಿಮಿಷದಲ್ಲಿ ನನ್ನ ಕಣ್ಣು ಮುಂದೆ ಇರಬೇಕು. ನಮ್ಮ ಅನುಮಾನ ನಿಜನೋ ಸುಳ್ಳೋ ಅನ್ನೋದನ್ನ ಅವನೇ ಹೇಳಬೇಕು. ಮ್ಯಾಮ್, ನಾನು ಹೋಗಿ ಆ ರಿಜಿಸ್ಟರ್ನ ಕರ್ಕೊಂಡ್ ಬರ್ತೀನಿ. ನೀವ್ಯಾಕೆ ಶ್ರಮ ತಗೊಳ್ತೀರಾ ಭಾವ? ನಾನೇ ಹೋಗ್ತೀನಿ. ಪರವಾಗಿಲ್ಲ ಪ್ರೀತಿ, ನನಗೆ ಆಫೀಸ್ನಲ್ಲಿ ಎಲ್ಲರೂ ಚೆನ್ನಾಗಿ ಗೊತ್ತು. ನೀನು ಹೋದ್ರೆ ಏನಾದರೂ ಅಪ್ಲಿಕೇಶನ್ಸ್ ಹೇಳಿ ಬರಲ್ಲ ಅನ್ನೋ ಚಾನ್ಸಸ್ ಇದೆ. ಯಾಕೆ ಬರಲ್ಲ ಅಂತಾರೆ ಭಾವ? ಆಂಟಿ ಹೆಸರು ಹೇಳಿದ್ರೆ ಯಾರೇ ಆದ್ರೂ ಸರಿ ಬರ್ಲೇಬೇಕು. ನಾನ್ ಕರ್ಕೊಂಡ್ ಬರ್ತೀನಿ, ನೀವಿಲ್ಲಿರಿ.
ಆಂಟಿ ರಿಜಿಸ್ಟ್ರಾರ್. ನಮಸ್ತೆ ಮೇಡಮ್. ನೀವೇನಾ ಮದ್ವೆ ಮಾಡಿಸಿದ್ದು? ಅದೇನಂದ್ರೆ ಮೇಡಮ್, ಸೈನ್ ಹಾಕ್ಸ್ಕೊಳ್ಳೋದಷ್ಟೇ ನನ್ನ ಕೆಲಸ. ಓ, ನನ್ನ ಬಗ್ಗೆ ಗೊತ್ತಿದ್ದು ಕೂಡ? ಅಂದ್ರೆ ಮೇಡಮ್, ಆ ಹುಡುಗಿ ನಿಮ್ಮ ಮಗಳು ಅಂತ ಗೊತ್ತಿಲ್ಲದೆ. ನನ್ನ ಮಗಳಲ್ಲ ಅವಳು. ಈ ಮನೆಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಮದುವೆ ಮಾಡ್ಸೋಕ್ಕೂ ಮುಂಚೆ ಲೀಗಲ್ ಆಗಿ ಎಲ್ಲ ಚೆಕ್ ಮಾಡೇ ಮಾಡೋದು. ಏನದು ನೀವ್ ಚೆಕ್ ಮಾಡಿರೋದು? ಆ ರಿಜಿಸ್ಟರ್ನ ಸ್ವಲ್ಪ ಕೊಡಿ ಇಲ್ಲಿ. ಸರಸ್ವತಿ, ಯಾತಕ್ಕೆ ದ್ರೋಹ? ಯಾಕೆ ರೀತಿ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾಳೆ? ನನ್ನ ಮರ್ಯಾದೆ ತೆಗಿಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಿದ್ದಾಳೆ.